ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಟ್ಟೆ ಎಲ್ಲ ಒಳಗಡೆನೇ ಇದೆಯಲ್ಲ, ಏನು ಮಾಡೋದವು? ವಿಶು, 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 ಇಷ್ಟು ಬೇಗ ಎದ್ಬಿಟ್ಯಾ? ಟೈಮ್ ಎಷ್ಟು? ಐ ಆಮ್ ಆ್ಯಕ್ಚುಲಿ ಟಯರ್ಡ್. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗಣ್ವಾ? ರಾತ್ರಿ ಎಲ್ಲ ನೀನು ಇರಲಿಲ್ವೇನೋ ಅನ್ನೋ ಫೀಲಿಂಗು. ಸಂಜು ಸಾಹೇಬ್ರೆ, ಅವರಿಗೆ ಕಾಫಿ ತಂದು ಕೊಡ್ಲೇನೋ ಅಂತ ಕೇಳೋಣ ಅಂತ ಬಂದೆ ರೀ. ಹಾಂ, ಕಳಿಸಿ. ಸಾಹೇಬ್ರೆ, ತಮಗೆ ಚಾ ಕಳಿಸ್ಲೇನ್ರಿ? ಬೇಡ ಬೇಡ, ನಾನೇ ಬರ್ತೀನಿ. ಹಾಗಿದ್ರೆ ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಸರಿ ಅವರ. ಬಂದೆ. ಅಮ್ಮ, 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 ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ ಅಮ್ಮ? ಹೇಗಿದ್ದೀರಾ? ಯಾಕೇನು ಮಾತಾಡ್ತಿಲ್ಲ? ನಿಮ್ಗೋಸ್ಕರ ಟೀ ತಂದಿದ್ದೀನಿ, ಬಾಗ್ಲು ತೆಗೀರಿ. ಅಮ್ಮ, ಏನಾಯ್ತಮ್ಮ? ನಾನು ತಪ್ಪು ಮಾಡೀನಿ, ಬಹಳ ದೊಡ್ಡ ತಪ್ಪು ಮಾಡೀನಿ. ಅಮ್ಮ, ನೀವೇನ್ ಹೇಳ್ತಿದ್ದೀರಾ? ನೀವೇನ್ ತಪ್ಪು ಮಾಡಿದ್ರಿ? ತಿದ್ಕೊಳ್ಳಕ್ಕಾಗ್ದಂತ ತಪ್ಪು. ಮಾ, ಹಳೆದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ಆಗಿದ್ದಾಗೋಯ್ತು, ನೀವೇನು ತಪ್ಪು ಮಾಡಿಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಅಳ್ಬೇಡಿ ನೀವು. ಬಾಗ್ಲು ತೆಗೀರಿ. ಇಲ್ಲ ಅನು, ಇಲ್ಲ. ನನ್ನ ಸೊಸಿ ಬದುಕು, ನಿನ್ನ ಬದುಕು ಎಲ್ಲ ಹಾಳು ಮಾಡ್ಬಿಟ್ಟಿನಿ. ನಾ ಬಹಳ ದೊಡ್ಡ ತಪ್ಪು ಮಾಡೀನಿ ಅನು. ನನಗೆ ಕ್ಷಮನೇ ಇಲ್ಲ. ಎಲ್ಲಿ ಪ್ರಿಯಾ ಅವರು? ರೆಸ್ಟ್ ಮಾಡ್ತಿದ್ದಾರಾ? ಅದು ಆಕೆ ಬಗ್ಗೆ ಹೇಳಿನಲ್ರಿ. ಪ್ರಯಾಣ ಮಾಡಿ ಬಂದ್ರೆ ಆಕೆಗೆ ತಲೆ ಚಕ್ರ ಬಂದು ಹಂಗಾಗಿ ಭಾಳ ಆಯಾಸ ಆಕತ್ರಿ. ಸ್ವಲ್ಪ ಹೊತ್ತು ಮಲ್ಕೊಂಡು ಸುಧಾರಿಸ್ಕೋಬೇಕಾಗ್ತತ್ರಿ. ಆಗ್ಲಿ, ರೆಸ್ಟ್ ಮಾಡಲಿ. ಮಾವ, ಅತ್ತೆ ನನ್ನ ಮಾತಾಡಿಸ್ದೆ ಹೋಗಿ ಮಲ್ಕೊಂಡ್ರ? ಆರಾಧನಾ, ಅದು ಅತ್ತೆಗೆ ನನ್ನ ಮೇಲೇನಾದ್ರೂ ಕೋಪನಾ ಮಾವ? ಹಂಗೇನಿಲ್ಲವ, ಹಂಗ್ಯಾಕಂತಿ? ಮತ್ತೆ ಅತ್ತೆಗೆ ಮಾತ್ರ ಅಲ್ಲ, ನಿಮಗೆ ವಿಶುಗೆ ನಾನು ಎಷ್ಟು ಸಲ ಕಾಲ್ ಟ್ರೈ ಮಾಡಿದೆ ಗೊತ್ತಾ? ಯಾರು ಕಾಲ್ ರಿಸೀವ್ ಮಾಡಲಿಲ್ಲ. ನೀವು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಈಗ ಅಲ್ಲಿಂದ ಬಂದರೂ ಸಹ ಅತ್ತೆ ನನ್ನ ಮಾತಾಡಿಸ್ದೆ ಹೋಗಿ ಮಲ್ಕೊಂಡಿದ್ದಾರೆ. ನಾನಲ್ಲಿ ಎಲ್ಲ ಜವಾಬ್ದಾರಿ ನಿಭಾಯಿಸಿ ಬಂದಿದ್ದೀನಿ.
ಅಟ್ಲೀಸ್ಟ್ ನೀವಾದರೂ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಮಾವ. ಇಲ್ಲ, ನಾವು ಇಲ್ಲಿ ನನ್ನ ಟ್ರೀಟ್ಮೆಂಟ್ ನಡೀತಿದೆ. ಹಾಗೆ ನನ್ನ ಆಫೀಸಲ್ಲಿ ಕಮಿಟ್ ಆಗಿರೋ ಕೆಲಸಗಳ ಬ್ಯಾಲೆನ್ಸ್ ಇದೆ. ನಾನು ಯಾವುದನ್ನು ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ. ಅಂದ್ರೆ ನನ್ನನ್ನ ಅಲ್ಲಿ ಅರ್ಧಕ್ಕೆ ಬಿಟ್ಟು ಬರ್ಬೋದಿತ್ತಾ ವಿಶ್? ಇಲ್ಲಿ ಆಫೀಸ್ ಕೆಲಸ ಬಿಟ್ಟು ಬರಕ್ಕಾಗಲ್ಲ, ಆದ್ರೆ ಅಲ್ಲಿ ಪ್ರೀತಿಸಿ ಮದ್ವೆ ಆದವಳನ್ನ ಬಿಟ್ಟು ಬರ್ಬೋದಾ? ಉತ್ತರ ಕೊಡು ವಿಶ್, ಆನ್ಸರ್ ಮೀ. ಸಿಟ್ಟು ಮಾಡ್ಕೋಬೇಡಮ್ಮ, ಸಿಟ್ಟು ಮಾಡ್ಕೋಬೇಡ. ಅದ್ರ ಬಗ್ಗೆ ಸಾವಕಾಶ ಕುಂತು ಮಾತಾಡೋಣ. ಈಗ ನಾ ಹೋಗಿ ಪ್ರಿಯಾ ಹೆಂಗದಾಳದ್ ನೋಡ್ಕೊಂಡು ಬರ್ತೀನಿ. ಹಾಂ, ನಾನು ಯಾವುದನ್ನು ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ. ಆದ್ರೂ ಅದ್ ಹೇಗೆ ಅರ್ಧಕ್ಕೆ ಬಿಟ್ಟು ಬರಕ್ಕಾಗಲ್ಲ ಅಂದೆ ವಿಶ್? ನೀನು ಹೇಳೋದೊಂದು ಮಾಡೋದೊಂದ? ಏನಾದ್ರೂ ಹೇಳು. ಉತ್ತರ ಕೊಡು ವಿಶ್, ಏನಾದ್ರೂ ಹೇಳು. ಅಮ್ಮ, ನೀವು ಹೀಗೆ ಮಾತಾಡಿದ್ರೆ ಹೇಗೆ? ನೀವೇನೋ ಮನಸ್ಸಲ್ಲಿ ಇಟ್ಕೊಂಡು ಸಂಕಟ ಪಡ್ತಿದ್ದೀರಾ. ಅದೇನು ಅನ್ನೋದನ್ನ ನನ್ನ ಹತ್ರ ಹೇಳಿ ಅಮ್ಮ. ಅಮ್ಮ, ಅಪ್ಪಾಜಿ, ಅಮ್ಮ ಬಾಗ್ಲು ತೆಗಿತಿಲ್ಲ. ಮನ್ಸಿಗೇನೋ ಹಚ್ಕೊಂಡು ಅಳ್ತಾ ಇದ್ದಾರೆ. ಯಾಕೇನಾಯ್ತು ಅಮ್ಮಂಗೆ? ಅಪ್ಪಾಜಿ, ಏನಾಯ್ತು? ಅದು ಇನ್ನೇನಿಲ್ಲವ, ಸೊಸೆ ಎಲ್ಲಿ ಮಗನ ವಾಪಸ್ ಕರ್ಕೊಂಡು ಹೊಂಟು ಬಿಡ್ತಾಳೋ ಅನ್ನೋ ಚಿಂತೆ ಶುರು ಆಗೈತೆ ಆಕೀಗ. ಮಗನ ಬಿಟ್ಟಿರ್ಬೇಕಲ್ಲ ಅನ್ನೋ ಸಂಕಟ. ಅದಕ್ಕೆ ಹೆಂಗದಾಳ. ಅಯ್ಯೋ, ಇಷ್ಟಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದಾರ? ಸರಿ, ನಾನು ಇನ್ನೇನೇನೋ ಪ್ರಶ್ನೆ ಕೇಳಿ ಅಮ್ಮಂಗೆ ತೊಂದರೆ ಕೊಡಲ್ಲ. ಅವ್ರು ವಿಶ್ರಾಂತಿ ತಗೊಳ್ಳಿ. ಇದನ್ನ ನಾನೇ ಸರಿ ಮಾಡ್ತೀನಿ. ಅವ್ರು ಡೋರ್ ಓಪನ್ ಮಾಡಿದ್ರೆ ಅವ್ರಿಗೆ ಟೀ ಕೊಡಿ. ಓನವ, ನೋಡಿದ್ರ ಈಗಿನ ದಿಗಳೇ ವಾಪಸ್ ಹೊರಡ್ಬೇಕು ಅಂತದಾಳ. ಪ್ರಿಯಾ ನಿಜ ಹೇಳಕ್ಕಾಗದ ಒದ್ದಾಡಕ್ ಹತ್ತಾಳ. ಅನೂಗ ಯಾವುದೇ ಸತ್ಯ ಗೊತ್ತಿಲ್ಲ. ಭಗವಂತ, ಇದೆಂಥ ಪರಿಸ್ಥಿತಿಗೆ ನೋಡ್ಕೊಬಿಟ್ಟಪ್ಪ. ಹೇಳು ವಿಶ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ಅಲ್ಲಿ ನೀನು ಅರ್ಧಕ್ಕೆ ಬಿಟ್ಟು ಬಂದಿರೋ ಜಗತ್ತು ನಮ್ಮಿಬ್ಬರಿಗೋಸ್ಕರ ಕಾಯ್ತಾ ಇದೆ. ಅದನ್ನ ಕಂಪ್ಲೀಟ್ ಮಾಡೋಕೆ ನೀನು ನನ್ನ ಜೊತೆ ಬರ್ತೀಯಾ? ಟೆಲ್ ಮೀ, ಯಾವಾಗ ನಾವು ಇಲ್ಲಿಂದ ಹೊರಡೋಣ? ನೋಡಿ ಆರಾಧನಾ ಅವರೇ, ಸದ್ಯಕ್ಕಂತೂ ನೀವು ಇಲ್ಲಿಂದ ಹೋಗೋದು ಬೇಡ. ಬಟ್ ಅನು, ಯು ಪ್ರಾಮಿಸ್ಡ್ ಮೀ. ನಿಮ್ಮನ್ನು ನಂಬಿನೇ ನಾನು ಇಲ್ಲಿಗೆ ಬಂದಿದ್ದು. ಬಟ್ ಇಲ್ಲೇ ಇರಿ ಅಂದ್ರೆ ಅದು ಹೇಗೆ ಸಾಧ್ಯ? ನಾನು ನನ್ನ ಅತ್ತೆ ಮಾವಂಗೆ ಕಾಲ್ ಮಾಡ್ತಿದ್ದೆ.
ಅವ್ರು ಯಾರೂ ನನಗೆ ಸಿಗ್ಲಿಲ್ಲ. ಆಗ ಕಾಲ್ ಮಾಡಿ ಇಲ್ಲಿ ಆಗ್ತಿರೋದನ್ನೆಲ್ಲ ತಿಳಿಸಿ ಕರೆಸ್ಕೊಂಡ್ರಿ ನೀವು. ನಿಮ್ಮನ್ನ ನಂಬಿ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ನನ್ನ ಗಂಡನ್ನ ನನ್ನ ಜೊತೆ ಕಳಿಸ್ಕೊಟ್ಟು ಉಪಕಾರ ಮಾಡಿ ಪ್ಲೀಸ್. ಅರ್ಧಕ್ಕೆ ಬಿಟ್ಟು ಬಂದಿರೋ ಜಗತ್ತನ್ನ ಪೂರ್ತಿ ಮಾಡೋ ಉದ್ದೇಶ ನನಗೂ ಇದೆ. ಆದರೆ ಸದ್ಯಕ್ಕೆ ನನ್ನ ಕಣ್ಣಿಗೆ ಕಾಣಿಸ್ತಿರೋದು ನಾನು ಕೆಲಸ ಶುರು ಮಾಡಿರೋ ಆಫೀಸು. ಅಲ್ಲಿನ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತಿದೆ. ಸೊ ವಿತ್ ಆಲ್ ಯೋರ್ ಪರ್ಮಿಷನ್ ನಾನು ಆಫೀಸ್ಗೆ ಹೋಗ್ಬೋದಾ? ಜಸ್ಟ್ ಲೈಕ್ ಬ್ರೋ ಇನ್ ಲಾ. ಸುತ್ತ ಪ್ರಳಯ ಆದರೂ ಕೆಲಸನೇ ಮುಖ್ಯ. ನೀವು ಹೋಗಿ ಬನ್ನಿ. ನೀವೇ ನನ್ನ ಪರ್ಮಿಷನ್ ಕೇಳಲಿಲ್ಲ, ಹೇಳಿದೆ ಅಷ್ಟೇ. ಗೋ ಹೆಡ್. ನಾನು ಬರ್ತೀನಿ ಅಂದಾಗ ಅಷ್ಟೆಲ್ಲ ಅರೇಂಜ್ ಮಾಡಿದ್ದೆ. ಆದರೆ ಈಗ ನನ್ನ ಬಿಟ್ಟು ಹೋಗ್ತೀನಿ ಅಂತಿದ್ಯಾ? ಒಪ್ಪಿದ ಕೆಲಸನ ಮುಗಿಸ್ಲೇಬೇಕಲ್ವಾ? ಅರ್ಥ ಮಾಡ್ಕೊಳ್ಳಿ. ವೆಲ್, ಅದೆರಡರಲ್ಲಿ ಯಾವುದಾದ್ರೂ ಒಂದು ಟೈಮ್ ಫಿಕ್ಸ್ ಮಾಡೋಣ ಬಿಡಿ. ಯಾವುದು ಅಂತ ನಾನು ನಿಮಗೆ ಇನ್ನೊಂದು ಸ್ವಲ್ಪದಲ್ಲಿ ಕನ್ಫರ್ಮ್ ಮಾಡ್ತೀನಿ. ಓಕೆ? ಯಾ, ಐಲ್ ಗೆಟ್ ಬ್ಯಾಕ್ ಟು ಯು. ಇವ್ರು ಯಾರು ಆಫೀಸ್ಗೆ ಬರಲ್ಲ ಅಂದರೆ ಹೇಗೆ? ಇವ್ರುಗಳಿಗೋಸ್ಕರ ಕಾಯೋದಾ ಅಥವಾ ಮೀಟಿಂಗ್ ಪ್ರೊಸೀಡ್ ಮಾಡೋದಾ? ಆಫೀಸಲ್ಲಿ ಕೆಲಸ ಮಾಡೋದಲ್ಲದೆ ಇವ್ರ ಪರ್ಸ್ನಲ್ ಇಶ್ಯೂಸ್ನ ಮ್ಯಾನೇಜ್ ಮಾಡೋದೇ ನಂಗೊಂದು ದೊಡ್ಡ ಕೆಲಸ ಆಗೋಗಿದೆ. ಆರ್ಯ ಸರ್ ಇದ್ದಿದ್ರೆ ಹೀಗೆಲ್ಲ ಆಗ್ತಾನೇ ಇರಲಿಲ್ಲ. ಐ ಮಿಸ್ ಯು ಆರ್ಯ ಸರ್. ನೀವಿರಬೇಕಿತ್ತು ಸರ್. ಎಕ್ಸ್ಕ್ಯೂಸ್ ಮೀ ಮಿಸ್ ಮೀರಾ, ನನಗೇನಾದರೂ ಕೆಲಸ ಕೊಡಿ. ಮಿಸ್ಟರ್ ಸಂಜು, ವೇರ್ ವರ್ ಯು? ಹೀಗೆ ಸಡನ್ನಾಗಿ ಬಂದೇನಾದರೂ ಕೆಲಸ ಕೊಡಿ ಅಂದರೆ ನಾನು ಏನು ಕೊಡಲಿ? ಪ್ಲೀಸ್ ಗಿವ್ ಮಿ ಸಮ್ ವರ್ಕ್. ಕೆಲಸ ಮಾಡದೆ ದಿನ ಕಳೆಯೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ನನಗೆ. ನೀವು ಈ ಲೆವೆಲ್ಗೆ ವರ್ಕೋಹಾಲಿಕ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ತಮಾಷೆಗೆ ಕೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನಾದರೂ ವರ್ಕ್ ಅಸೈನ್ ಮಾಡಿ ಮೀರಾ ಅವರೇ. ಓಕೆ ಓಕೆ ಫೈನ್. ಇದು ನೀವು ಮಾಡೋಷ್ಟು ದೊಡ್ಡ ಕೆಲಸ ಏನಲ್ಲ, ಬಟ್ ಸ್ಟಿಲ್ ನೀವೇ ಬಂದು ಕೇಳ್ತಾ ಇರೋದ್ರಿಂದ ಈ ವರ್ಕ್ನ ಅಸೈನ್ ಮಾಡ್ತಿದ್ದೀನಿ. ದೊಡ್ಡ ಕೆಲಸ ಚಿಕ್ಕ ಕೆಲಸ ಅಂತಲ್ಲ, ಯಾವುದಾದ್ರೂ ಕೆಲಸ ಕೊಡಿ, ಮಾಡೇ ಮಾಡ್ತೀನಿ. ನಮ್ಮ ಕಂಪನಿಗೆ ರಿಲೇಟೆಡ್ ಕೆಲವು ಟ್ಯಾಕ್ಸ್ ಫೈಲ್ಸ್ನ ನೀವು ವೆರಿಫೈ ಮಾಡಬೇಕು. ಆಗುತ್ತಾ? ಖಂಡಿತ ಮಾಡ್ತೀನಿ. ಗುಡ್. ನಮ್ಮ ಎಲ್ಲ ಪ್ರಾಪರ್ಟೀಸ್ದು ಕಮರ್ಷಿಯಲ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಇದೆಲ್ಲ ಕ್ಲಿಯರ್ ಆಗಿದೆಯಾ ಅನ್ನೋದನ್ನು ವೆರಿಫೈ ಮಾಡಿ. ಇದು ತುಂಬ ದೊಡ್ಡ ಕೆಲಸ ಏನಲ್ಲ ನಿಮಗೆ, ಸೊ ಇಟ್ ವೋಂಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್ ಐ ಗೆಸ್. ಫಿನಿಶ್ ಆದಮೇಲೆ ಲೆಟ್ ಮೀ ನೋ. ಶ್ಯೂರ್, ಈಗಲೇ ಮಾಡ್ತೀನಿ. ಥ್ಯಾಂಕ್ಸ್. ಏನಾದರೂ ಕೆಲಸ ಕೊಟ್ಟ ತಕ್ಷಣ ನೆಪ ಹೇಳಿ ತಪ್ಪಿಸ್ಕೊಳ್ಳೋರಿರೋ ಈ ಆಫೀಸಲ್ಲಿ ಎಂಥವರು ಇದ್ದಾರೆ. ಸ್ಟ್ರೇಂಜ್ ಪ್ಲೇಸ್. ಅನು, ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ನಾನು ಅಲ್ಲಿಂದ ಬಂದಿದ್ದು ನನ್ನ ಗಂಡ ಕೆಲ್ಸಕ್ಕೆ ಹೋಗೋದನ್ನ ನೋಡೋದಕ್ಕಲ್ಲ. ಆರಾಧನಾ, ಪ್ಲೀಸ್ ನಾನು ಹೇಳೋದನ್ನ ಕೇಳಿ. ನಾನು ಹೇಳೋದನ್ನ ಯಾರು ಕೇಳ್ತಿಲ್ವಲ್ಲ ಅನು, ಈವನ್ ಮೈ ಹಸ್ಬೆಂಡ್. ನಾನು ಈಗಷ್ಟೇ ನಿಮ್ಮ ಅತ್ತೆ ಮಾವನ ಹತ್ರ ಮಾತಾಡಿದೆ. ಏನಂದ್ರು? ಅವ್ರ ಚಿಂತೆ ಏನು ಗೊತ್ತಾ, ನೀವೆಲ್ಲಿ ಅವ್ರ ಮಗನ ಅವರಿಂದ ದೂರ ಕರ್ಕೊಂಡು ಹೋಗ್ಬಿಡ್ತೀರೋ ಅಂತ. ಸೊ ಪ್ಲೀಸ್
ಅವ್ರನ್ನ ಸದ್ಯಕ್ಕೆ ಎಲ್ಲೂ ಕರ್ಕೊಂಡು ಹೋಗೋದು ಬೇಡ, ನೀವು ಇಲ್ಲೇ ಇದ್ರೇ ಬೆಟರ್. ಅದು ಹೇಗೆ ಸಾಧ್ಯ? ಎಷ್ಟು ದಿನ ಅಂತ ನಾವು ಇಲ್ಲೇ ಇರೋಕ್ಕಾಗುತ್ತೆ ಅನು? ನೀವೇ ಹೇಳಿ. ಯಾವತ್ತಿದ್ರೂ ನಾವು ವಾಪಸ್ ಹೋಗ್ಲೇಬೇಕಲ್ವಾ ಅನು? ಖಂಡಿತ ಆ ಸಮಯ ಬಂದೇ ಬರುತ್ತೆ. ಪ್ರಿಯಾಮನ್ ಮನ್ಸು ಬದಲಾಗತ್ತೆ. ಆದರೆ ಈಗ ಸದ್ಯಕ್ಕೆ ಮಾತ್ರ ಆ ನಿರ್ಧಾರನ ತಗೋಬೇಡಿ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ವಿಷ್ಣು ನನ್ನ ಜೊತೆ ಕಳಿಸ್ಕೊಡೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರಿ. ಅದನ್ನು ನಾನು ನಂಬಿದ್ದೀನಿ. ನಮ್ಮ ಕಂಪ್ನಿ ಕೆಲಸಗಳನ್ನ ನಾನು ಇಲ್ಲಿಂದ ನಿಭಾಯಿಸ್ತಾ ಇದ್ದೀನಿ ಅನು. ಈಗ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರಿ ಅಂತಿದ್ದೀರಾ. ದಿಸ್ ಇಸ್ ನಾಟ್ ಫೇರ್. ನೋಡಿ ಆರಾಧನಾ ಅವರೇ, ನಾನು ಈಗಲೂ ಹೇಳ್ತಿದ್ದೀನಿ, ನಿಮ್ಮ ಗಂಡನ ನಿಮ್ಮ ಜೊತೆ ಕಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ಇಟ್ಸ್ ಮೈ ಪ್ರಾಮಿಸ್. ಟ್ರಸ್ಟ್ ಮೀ. ರೋಹಿಣಿ, ಯಾವಾಗ ಅಂತ ಕೇಳ್ತಾ ಇದ್ರಲ್ಲ, ಟೈಮ್ ಬಂದೇ ಬಿಡ್ತು ರೀ. ಏನ್ರಿ ರಜನಿ, ಮಗಳದ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಾ? ಹೂರಿ, ನಾಡಿದ್ದೆ. ನಾಡಿದ್ದ? ನಾವಿನ್ನು ಏನು ರೆಡಿನೇ ಮಾಡ್ಕೊಂಡಿಲ್ಲ. ಇನ್ನ ಒಂದಿನ ಟೈಮ್ ಇದೆಯಲ್ಲ, ಅಷ್ಟಕ್ಕೂ ನಾವೇನ್ ಗ್ರ್ಯಾಂಡ್ ಆಗಿ ಮಾಡ್ತಿಲ್ಲ, ಮನೆಯಲ್ಲೇ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಾಗೆ ಅದಕ್ಕೆ ಎಲ್ರಿಗೂ ಹೇಳ್ತಾ ಇದೀನಿ, ಮಿಸ್ ಮಾಡದೆ ಬರ್ಬೇಕು, ಸರಿನಾ? ಆಯ್ತು ರಜನಿ, ನೀರ್ ತುಂಬ ತಗೋ. ಮಹೇಶಣ್ಣ, ರಮ್ಯಂದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ನಾಡಿದ್ದೆ. ನೀವು, ಶಿವಣ್ಣ, ಸಿದ್ದಣ್ಣ ಎಲ್ರು ಬರ್ಬೇಕು, ಮಿಸ್ ಮಾಡ್ಬಿಡಿ ಆಯ್ತಾ? ಅಯ್ಯೋ, ನಮ್ಮ ಒಟ್ಟಾರದಲ್ಲಿ ನಡೆಯೋ ಶುಭ ಕಾರ್ಯನ ಮಿಸ್ ಮಾಡಕ್ಕಾಗತ್ತಾ? ಯಾರು ಬರ್ತಾರೋ ಬಿಡ್ತಾರೋ, ನಾನು ಮಾತ್ರ ಬರ್ತೇನೆ. ಸರಿ ಅಣ್ಣ. ಪುಷ್ಪರೇ, ಬನ್ನಿ ಬನ್ನಿ ಕೂತ್ಕೊಳ್ರಿ. ಪರವಾಗಿಲ್ಲ, ರಮ್ಯಂಗೆ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ, ನಮ್ ಮನೆಯಲ್ಲೇ ಮಾಡ್ಬೇಕು ಅನ್ಕೊಂಡಿದೀವಿ. ನೀವೆಲ್ರು ಖಂಡಿತವಾಗ್ಲೂ ಬರ್ಬೇಕು ಆಯ್ತಾ? ಖಂಡಿತವಾಗ್ಲೂ ಬರ್ತೀವಿ, ತುಂಬಾ ಸಂತೋಷ ಆಯ್ತು. ಹಾಗೆ ಅನುಗೂ ಹೇಳ್ಬಿಡಿ, ಹೇಗಿದ್ರು ರಮ್ಯಾ ಫೋನ್ ಮಾಡಿ ಹೇಳ್ತಾಳೆ, ಮಿಸ್ ಮಾಡ್ಬೇಡ ಅಂತ ಹೇಳಿ ಆಯ್ತಾ? ಖಂಡಿತವಾಗ್ಲೂ ಹೇಳ್ತೀನಿ. ಕೂತ್ಕೊಳ್ಳಿ, ಟೀ ಮಾಡ್ಕೊಂಡ್ ಬರ್ತೀನಿ. ಸಾಕಷ್ಟು ಕೆಲಸ ಇದೆ, ಬರ್ತೀನಿ. ಆಯ್ತು. ಉಧೋ ಉಧೋ ಎಲ್ಲಮ್ಮ ಜೋಗ್ತವ ಉದ 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 ಉದ. ತಾಯಿ, ವಟಾರದಲ್ಲಿ ಒಳ್ಳೆ ಸುದ್ದಿ ಕೇಳ್ದೆ, ಮನ್ಸಲ್ಲಿ ನಿನ್ನನ್ನೇ ನೆನ್ಸ್ಕೋತಿದ್ದೆ. ಕಣ್ಬಿಟ್ಟು ನೋಡಿದ್ರೆ ಕಣ್ಮುಂದೆ ನೀನೇ ಇದೀಯಾ. ಒಳ್ಳೆ ಸುದ್ದಿ ಒಟ್ಟಾದವ್ರಿಗೆ ಮಾತ್ರ ಅಲ್ಲ, ನಿನ್ನ ಮಗಳಿಗೂ ಐತಿ. ಆದ್ರ ಅದನ್ನ ಹಾಕಿ ತನ್ನ ಕೈಯಾರ ಹಾಳು ಮಾಡ್ಲಿಕ್ಕೆ ಹತ್ಯಾಳ. ಏನ್ ಹೇಳ್ತಿದ್ಯವ? ನಿನ್ನ ಮಗಳಿಗೀಗ ಎಚ್ಚರಿಕೆಯಿಂದ ಇರಕ್ ಹೇಳು ಪುಷ್ಪ. ಆಕಿ ಸೌಭಾಗ್ಯನ ಆಕಿ ತನ್ನ ಕೈಯಾರ ಕಳ್ಕೊಳಕ್ ಹತ್ತಾಳ. ಹಂಗ ಆಗ್ದಿರೋ ಹಂಗ ನೀನಾ ನೋಡ್ಕೋಬೇಕು. ನಾನಾ? ನನ್ಗೆ ನೀನೇನ್ ಹೇಳ್ತಿದ್ದೆ ಅಂತ ಅರ್ಥ ಆಗ್ತಿಲ್ಲ ತಾಯಿ. ಅವಳು ಸೌಭಾಗ್ಯ ಅಂದ್ರೆ? ಆಕಿಗೆ ಈಗ ರಾಜಯೋಗ ಮತ್ತೆ ಸಿಗ್ತೈತಿ, ಅದನ್ನ ಬಿಡಬೇಡ ಅಂತ ಹೇಳು ಪುಷ್ಪ. ತಾಯಿ, ಇದು ನೀನೇ ಅವಳಿಗೆ ಹೇಳ್ಬೋದಲ್ಲ. ನನ್ನ ಮಾತಿಗಿಂತ ಅವಳು ನಿನ್ನ ಮಾತನ್ನ ಕೇಳ್ತಾಳೆ. ಗರ್ಭದಾಗಿರೋ ಕೂಸಿಗೆ ತಾಯಿ ಕರ್ಳು ಬಳ್ಳಿನೇ ಸೇತುವೆ. ಕೆಲವೊಂದನ್ನ ನೀನಾ ಮಾಡಬೇಕು, ಹೇಳಿದಷ್ಟು ಮಾಡು. ಆಕಿ ಹಣಿಯಾಗಿ ಬರ್ದಿರೋ ರಾಜಯೋಗ ಮತ್ತೆ ಸಿಗ್ತೈತಿ. ಅದನ್ನ ಬಿಡಬೇಡ ಅಂತ ಹೇಳು, ನಾ ಬರ್ತೀನಿ. ಉಧೋ ಉಧೋ ಎಲ್ಲಮ್ಮ. ಉದ 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 ಉದ.